ದೇವರೇ ಹೇಳಿದ್ದಾರೆ ಅಂದಮೇಲೆ ನಾನು ಏನಾದರೂ ಒಂದು ತಪ್ಪು ಮಾಡಿರ್ತೀನಿ. ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಏನು ಹೇಳ್ತಿದ್ದೀರಾ ನೀವು? ಸತ್ಯ ಗೊತ್ತಿದ್ರೆ ನೀವು ಈ ಥರನೇ ಆಡ್ತಿದ್ದೀರಲ್ಲ ಸರ್. ದಯವಿಟ್ಟು ನೀವಾದ್ರೂ ಹೇಳಿ ಸರ್. ತಾಂಡವ್ ಸರ್, ನನ್ನ ಮಾತು ನಂಬಿ ಸರ್. ನಿಜವಾಗ್ಲೂ ಧ್ರುವವ್ರು ತಪ್ಪು ಮಾಡಿಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ. ಚಾಲ್ತಿ ತಗೊಂಡ್ ಬಾರಯ್ಯ. ಧ್ರುವವ್ರು ಯಾವ ತಪ್ಪು ಮಾಡಿಲ್ಲ. ಯಜಮಾನ್ರೆ ನೀವಾದ್ರೂ ಹೇಳಿ. ಅಯ್ಯೋ ಯಾರಾದ್ರೂ ಇಲ್ಲ, ಬೇಡ ಅಣ್ಣ, ಅವ್ರೇನೋ ತಪ್ಪು ಮಾಡಿಲ್ಲ. ಇವ್ರಿಗೆ ಹೊಡಿಬೇಡಿ. ಮೈನವ್ರೆ, ಮೈನವ್ರೆ, ನನ್ನ ಮೇಲೆ ಆಣೆ. ಇಲ್ಲ ಇಲ್ಲ, ಹೊಡಿಬೇಡಿ ಹೊಡಿಬೇಡಿ ಅವ್ರನ್ನ. ಅಣ್ಣ ಹೊಡಿಬೇಡಿ ಅಣ್ಣ. ಧ್ರುವರೇ ನೀವೇನು ತಪ್ಪು ಮಾಡಿಲ್ಲ. ಧ್ರುವರೇ ನೀವೇನು ತಪ್ಪು ಮಾಡಿಲ್ಲ. ನೀವ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅಣ್ಣ ನಿಮ್ಮ ಕೈ ಮುಗಿತೀನಿ ಅಣ್ಣ, ಬಿಟ್ಬಿಡಿ ಇವ್ರನ್ನ. ಅಣ್ಣ ಬೇಡ ಬೇಡ ಬೇಡ. ನಿಮ್ ಶಿಕ್ಷೆ ಆಯ್ತಲ್ಲ, ನಿಮ್ಮೆಲ್ರಿಗೂ ಸಮಾಧಾನನಾ? ಅಲ್ಲ, ಅವ್ನ ಮೈ ಗಾಯ ಆಗೋ ಹಾಗೆ ಹೊಡಿತಾ ಇದ್ದೀರಲ್ಲ, ಸಾಯೋ ಹಾಗೆ ಹೊಡಿತಾ ಇದ್ದೀರಲ್ವಾ? ನಿಮ್ಗೆಲ್ಲ ಮನುಷ್ಯತ್ವ ಇಲ್ವಾ? ಸಮಾಧಾನ ಆಯ್ತೇನೋ ನಿನ್ಗೆ? ಸಮಾಧಾನ ಆಯ್ತೇನೋ ನಿನ್ಗೆ? ನಿಲ್ಸಿ ನಿಲ್ಸಿ. ವೈದ್ಯರೇ ಬೇಗ ಬನ್ನಿ. ವೈದ್ಯರೇ ಬೇಗ ಬನ್ನಿ. ಧ್ರುವರೇ 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 ಏನಾಯ್ತು? ಮಾಡದೇ ಇರೋ ತಪ್ಪಗೆ ಧ್ರುವ ಶಿಕ್ಷೆ ಅನುಭವಿಸೋ ಹಾಗಾಯ್ತು. ಬೇರೆ ಯಾರ್ದೋ ತಪ್ಪನ್ನ ಇವನ್ ತಲೆ ಮೇಲೆ ಹೊಸಿ ಚಾವಟಿಯಿಂದ ಇವನ್ನ ಹೊಡೆದಿದ್ದಾರೆ. ಅದಕ್ಕೆ ಅನ್ಕಾನ್ಶಿಯಸ್ ಆಗಿದ್ದಾನೆ. ವೈದ್ಯರೇ ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ ಧ್ರುವವ್ರನ್ನ ಕಾಪಾಡಿ, ನನ್ ತಾಳಿ ಭಾಗ್ಯ ಉಳಿಸ್ಕೊಡಿ. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಭಯ ಪಡಬೇಡ ಇರಮ್ಮ, ಒಂದ್ ನಿಮಿಷ ನಾನು ನೋಡ್ತೀನಿ. ವೈದ್ಯರೇ ಏನಾಯ್ತು? ಯಾಕೆ ಹಿಂಗ್ ನೋಡ್ತಿದ್ದೀರಾ?
ಮೈಯಲ್ಲಿ ವಿಷ ಏರಿದೆ ಅನಿಸ್ತಿದೆ ಅಮ್ಮ. ಏನ್ ಹೇಳ್ತಾ ಇದ್ದೀರಾ ವೈದ್ಯರೇ? ಚಾವಟಿನ ಹೊಡೆದ್ರೆ ವಿಷ ಇರುತ್ತಾ? ಅದೇ ನನಗೂ ಗೊತ್ತಾಗ್ತಿಲ್ಲ. ಪರೀಕ್ಷೆ ಮಾಡಿದಾಗ ಹಾಗನ್ಸ್ತಿದೆ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನಮ್ಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಿದ್ಯಾ? ಮಾಡ್ದಿರೋ ತಪ್ಪಿಗೆ ಧ್ರುವವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ವೈದ್ಯರೇ, ಹೇಗಾದ್ರೂ ಮಾಡಿ ಇವನ್ನ ಹುಷಾರ್ ಮಾಡಿ ಪ್ಲೀಸ್ ವೈದ್ಯರೇ. ನೋಡಿ, ನೀವೇನು ಹೆದರ್ಕೋಬೇಡಿ, ನಾನು ಪರೀಕ್ಷೆ ಮಾಡ್ತೀನಿ. ನಾನು ಒಳಗಡೆ ಎಲ್ಲ ತಯಾರಿ ಮಾಡ್ಕೋತೀನಿ, ಕರ್ಕೊಂಡು ಬನ್ನಿ. ಮೈನಾ, ಧ್ರುವಂಗೇನು ಆಗಲ್ಲ, ನೀನ್ ಹೆದರ್ಕೋಬೇಡ. ಚಾವಟಿನಲ್ಲಿ ಹೊಡೆದ್ರೆ ವಿಷ ಏರುತ್ತೆ ಅಂದ್ರೆ ಏನ್ ಸರ್ ಕಾರಣ? ಇದ್ರ ಹಿಂದೆ ಏನು ಉದ್ದೇಶ? ಯಾಕೆ ಸರ್ ಈ ತರ ಮಾಡ್ತಿದ್ದಾರೆ? ನನಗೇನೋ ಆ ತಾಂಡವ್ ಫ್ಯಾಮಿಲಿ ಮೇಲೆ ಡೌಟ್ ಇದೆ ಮೈನಾ. ಏನೋ ಗಿಮಿಕ್ ಮಾಡಿದ್ದಾರೆ. ಧ್ರುವಂಗ್ ಹೊಡೆದು ಈ ತರ ಅನಾಹುತ ಆದ್ರೆ ನಾವ್ ಹೆದರ್ಕೋತೀವಿ ಅಂತ ಯೋಚನೆ ಮಾಡಿ ಈ ರೀತಿ ಮಾಡಿದ್ದಾರೆ. ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ಮೈನಾ, ಸುಮ್ಮನೆ ಬಿಡಲ್ಲ. ಸರ್ ನಿಂತ್ಕೊಳ್ಳಿ ಸರ್, ನೀವೆಲ್ಲ ಹೋಗ್ಬೇಡಿ ಸರ್. ನೀವ್ ಹೋಗ್ ಜಗಳ ಆಡಿ, ನಿಮ್ಗೇನಾದ್ರೂ ಆದ್ರೆ ನಮ್ಗೆ ಯಾರು ಸರ್ ಗತಿ? ಸರ್ ನಿಮಗ್ ಕೈ ಮುಗ್ದು ಕೇಳ್ಕೊತಿದ್ದೀನಿ, ದಯವಿಟ್ಟು ಎಲ್ಲಿಗೂ ಹೋಗ್ಬೇಡಿ. ಇಲ್ಲ ಮೈನಾ, ಹಾಗಂತ ಅವ್ರನ್ನ ಸುಮ್ಮನೆ ಬಿಡಕ್ಕಾಗತ್ತಾ ಮೈನಾ? ನೋಡು, ಚಾವಟಿಗೆ ವಿಷ ಬೆರೆಸಿ ಹೊಡೆದಿದ್ದಾರೆ. ಎಂತ ಪಾಪಿಗಳವರು! ಅಂತ ಪಾಪಿಗಳನ್ನ ಸುಮ್ಮನೆ ಬಿಡು ಅಂತ ಹೇಳ್ತಿದ್ಯಾ ನೀನು? ನಾನ್ ಸುಮ್ಮನೆ ಬಿಡಲ್ಲ ಅವ್ರನ್ನ. ನಿಂತ್ಕೊಳ್ಳಿ ಸರ್. ನೀವ್ ಕರೆದ್ರಿ ಅನ್ನೋ ಒಂದೇ ಒಂದ್ ಮಾತಿಗೆ, ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾವ್ ಇಲ್ಲಿಗೆ ಬಂದಿದೀವಿ. ನಮ್ಗೆ ಯಾಕೆ ಸರ್ ಈ ತರ ಅನ್ಯಾಯ ಆಗ್ಬೇಕು? ನೋಡಿ, ನೀವ್ ಹೋಗೋದಾದ್ರೆ ಧ್ರುವರ್ನ ಬದಲಿಸ್ಬಿಟ್ಟು ಹೋಗಿ. ನನ್ ಧ್ರುವರ್ನ ಕಾಪಾಡಿ ಎಲ್ಲಿಗೆ ಬೇಕಾದ್ರೆ ಹೋಗಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಆ ಟೀಮ್ನ ಗೆಲ್ಲದಕ್ ಬಿಡಬಾರ್ದು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆ ಪುಷ್ಪಕ್ ಟೀಮ್ನ ಮಣ್ ಮುಕ್ಕಿಸ್ಲೇಬೇಕು. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಮ್ ಕಬಡ್ಡಿ ಟೀಮ್ ಸ್ಟ್ರಾಂಗ್ ಇದೆ. ಆ ಪುಷ್ಪಕ್ ಟೀಮ್ ಮಣ್ಣು ಮುಕ್ಕೋದು ಪಕ್ಕಾ. ಅಂತ ಟೀಮೇ ಇರಬೇಕು ಅಣ್ಣ. ಟೀಮ್ಗೆ ಏನ್ ಬೇಕೋ ಕೇಳಿ, ಪ್ಲೇಯರ್ಸ್ ಎಲ್ಲಿಂದ ಬೇಕಾದ್ರೆ ಕರ್ಸಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಆದ್ರೆ ಆ ಪುಷ್ಪಕ್ ಟೀಮ್ ಮಾತ್ರ ಸೋಲ್ಲೇಬೇಕು. ತಾಂಡವ್, ನೀನು ಹೇಳಿದೆಯಲ್ಲ, ಖಂಡಿತ ನಾನು ನೋಡ್ಕೋತೀನಿ. ಅಣ್ಣ, ಧ್ರುವಂಗೆ ಹುಷಾರಿಲ್ಲ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದಾರಂತಲ್ಲ, ಸಿಲ್ಲಿ ರೀಸನ್ಸ್ ಕೊಟ್ಟು ಮ್ಯಾಚ್ನ ಕ್ಯಾನ್ಸಲ್ ಮಾಡಕ್ ಹೋದ್ರೆ ಒಪ್ಕೋಬೇಡಿ.